ಶ್ರೀಮಠದ ಎರಡು ಆಂದೋಲನಗಳು ಅಂತ ಅನ್ಬೋದು ನಾವು, ಮೂಮೆಂಟ್ಸ್. ಒಂದು ಅಮೃತ ಪಥ, ಇನ್ನೊಂದು ಅಮೃತ ಗರ್ಭ. ಅರ್ಥ ತುಂಬ ಸರಳ ಇದೆ. ರಸ್ತೆಯನ್ನು ಪ್ಲಾಸ್ಟಿಕ್ ಮುಕ್ತ ಮಾಡೋದು ಅಮೃತ ಪಥ. ರಸ್ತೆಗಳಲ್ಲಿ ಪ್ಲಾಸ್ಟಿಕ್ ಸಿಗಬಾರ್ದು, ಯಾಕೆಂದರೆ ರಸ್ತೆಗೆ ಸೇರೋ ಪ್ಲಾಸ್ಟಿಕ್ಕು ಗೋವಿನ ಹೊಟ್ಟೆ ಸೇರುತ್ತೆ, ಅಲ್ಲಿಂದ ನಮ್ಮ ಹೊಟ್ಟೆನೂ ಸೇರುತ್ತೆ. ಮತ್ತು ಅವು ಕೂಡ ಹಾಲು ಮತ್ತೊಂದು ಅದೆಲ್ಲ ದೂಷಿತವಾಗುತ್ತೆ ಅದರಿಂದಾಗಿ. ಹಾಗಾಗಿ ರಸ್ತೆಯನ್ನು ಪ್ಲಾಸ್ಟಿಕ್ ಮುಕ್ತ ಮಾಡೋ ದೃಷ್ಟಿಯಿಂದ ಅಮೃತ ಪಥ ಅಂತ, ಹಾಗೆ ಗೋವಿನ ಹೊಟ್ಟೆಯನ್ನು ಪ್ಲಾಸ್ಟಿಕ್ ಮುಕ್ತ ಮಾಡೋ ದೃಷ್ಟಿಯಿಂದ ಅಮೃತ ಗರ್ಭ ಅಂತ. ಅಮೃತ ಗರ್ಭ, ಗೋವಿನ ಗರ್ಭವನ್ನು ಅಮೃತಮಯ ಮಾಡಬೇಕು, ಅಲ್ಲಿರೋ ವಿಷವನ್ನು ಪ್ಲಾಸ್ಟಿಕ್ಕನ್ನು ತೆಗಿಬೇಕು ಅನ್ನೋ ಕಾರಣಕ್ಕೆ ಅಮೃತ ಗರ್ಭ ಅಂತ. ಎರಡೂ ಪ್ಲಾಸ್ಟಿಕ್ ವಿರೋಧಿ ಆಂದೋಲನಗಳು. ನಮಗೆ ಫೋಕಸ್ ಗೋವು, ಇಲ್ಲಿ ಗೋವಿಗೆ ಪ್ಲಾಸ್ಟಿಕ್ನಿಂದ ತೊಂದರೆ ಆಗಬಾರ್ದು ಅನ್ನೋದು ಮುಖ್ಯ ವಿಷಯ. ಆದರೆ ಉಪಕಾರ ಎಲ್ಲದಕ್ಕೂ ಆಗುತ್ತೆ. ನಾವು ಪ್ಲಾಸ್ಟಿಕ್ಕನ್ನು ತೆಗೆಯೋದ್ರಿಂದ, ರಸ್ತೆಯನ್ನು ಪ್ಲಾಸ್ಟಿಕ್ ಮುಕ್ತ ಮಾಡೋದ್ರಿಂದಾಗಿ ಅದು ಅಷ್ಟು ಇಷ್ಟು ಅಂತಲೇ ಅಲ್ಲ, ಪ್ರಕೃತಿಗೆ ಉಪಕಾರ ಆಗುತ್ತೆ, ಎಲ್ಲ ಜೀವಗಳಿಗೂ ಉಪಕಾರ ಆಗುತ್ತೆ. ಈ ಗೋವು ಅಂದರೆ ಹಾಗೆ, ಗೋವು ಸಕಲ ಜೀವ ಜಗತ್ತಿಗೂ ಉಪಕಾರ ಮಾಡೋಂಥ ಒಂದು ಜೀವ ಅದು. ಅದಕ್ಕಾಗಿ ಒಂದು ಸ್ಟೆಪ್ ತೊಗೊಂಡ್ರೆ ಅದ್ರ ಪ್ರಯೋಜನ ಹೇಗೆ ಅಂದರೆ ಇಡೀ ಪ್ರಕೃತಿಗೆ, ಇಡೀ ಸೃಷ್ಟಿಗೆ ಪ್ರಯೋಜನ ಆಗೋಂಥ ಒಂದು ಯೋಜನೆ ಇದು. ಇದನ್ನು ಮುಖ್ಯವಾಗಿ ಕಾರ್ಯಕರ್ತರ ಮೂಲಕವಾಗಿ ನಾವು ಇದನ್ನು ಜಾರಿ ಮಾಡ್ತಾಯಿದ್ದೀವಿ. ಅಂದರೆ ಅಮೃತ ಪಥದಲ್ಲಿ ನಮ್ಮ ಕಾರ್ಯಕರ್ತರು, ರಾಜ್ಯಾದ್ಯಂತ ನಮ್ಮ ಕಾರ್ಯಕರ್ತರು ಪೇಟೆಗಳಲ್ಲಿ, ರಸ್ತೆಗಳಲ್ಲಿ ಓಡಾಡಿ ಸಂಗ್ರಹ ಮಾಡ್ತಾರೆ ಪ್ಲಾಸ್ಟಿಕ್ ಅಂತ, ಅವರೇ ಸ್ವಚ್ಛ ಮಾಡ್ತಾರೆ. ಇದು ಒಂದು. ಇನ್ನೊಂದು, ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಪ್ಲಾಸ್ಟಿಕ್ ಬೇಡ್ತಾರೆ ಅಂತ. ಮಠ ಕರೆ ಕೊಟ್ಟಿದೆ ಕಾರ್ಯಕರ್ತರಿಗೆ ಅಂತ, ಪ್ಲಾಸ್ಟಿಕ್ ಭಿಕ್ಷೆ ಬೇಡಿ ಅಂತ. ಮನೆ ಮನೆಗೆ ಹೋಗಿ ಪ್ಲಾಸ್ಟಿಕ್ ಭಿಕ್ಷೆ ಬೇಡಿ, ಯಾಕೆಂದರೆ ಪ್ಲಾಸ್ಟಿಕ್ಕನ್ನು ನಾವು ತಗೊಳ್ಳದೇ ಇದ್ದರೆ ರಸ್ತೆಗೆ ಬರುತ್ತೆ, ಇದು ರಸ್ತೆಗೆ ಬಂದು ಗೋವಿನ ಹೊಟ್ಟೆ ಸೇರುತ್ತೆ. ಇದನ್ನು ತಪ್ಪಿಸೋ ದೃಷ್ಟಿಯಿಂದ ಎಲ್ಲಿಂದ ರಸ್ತೆಗೆ ಪ್ಲಾಸ್ಟಿಕ್ ಬರ್ತಾ ಇದೆಯೋ ಅಲ್ಲೇ ಹೋಗಿ ಸರಿ ಮಾಡಬೇಕು ಅನ್ನೋ ಕಾರಣಕ್ಕೆ ಪ್ಲಾಸ್ಟಿಕ್ ಭಿಕ್ಷೆ ಬೇಡಂಥದ್ದು, ಮನೆ ಮನೆಗೆ ಹೋಗಿ ಪ್ಲಾಸ್ಟಿಕ್ಕನ್ನು ಸಂಗ್ರಹ ಮಾಡೋಂಥದ್ದು. ಅದನ್ನು ಆದಷ್ಟು ಇಲ್ಲೆಲ್ಲೂ ಗೋವುಗಳಿಗಾಗಲಿ ಬೇರೆ ಯಾವುದೇ ಜೀವಕ್ಕೆ ಸಿಗದ ರೀತಿಯಲ್ಲಿ ಇದನ್ನು ಪುನರ್ವಿನಿಯೋಗ ಮಾಡಬೇಕಾಗತ್ತೆ. ಹಾಗಾಗಿ ಒಂದು, ಮನೆ ಮನೆಗೆ ಹೋಗಿ ಪ್ಲಾಸ್ಟಿಕ್ಕನ್ನು ಸಂಗ್ರಹ ಮಾಡೋಂಥದ್ದು, ಇನ್ನೊಂದು ರಸ್ತೆಗಳಿಂದ ಪ್ಲಾಸ್ಟಿಕ್ ಸಂಗ್ರಹ ಮಾಡೋಂಥದ್ದು. ಮೂರನೇದು, ಇದು ಮೂವ್ಮೆಂಟ್ ಆಗಿದ್ದರಿಂದ ಅಥಾರಿಟೀಸ್ ಯಾರಿದ್ದಾರೆ, ಯಾರು ಇದಕ್ಕೆ ನಿಜವಾಗಿ ಆ ಕೆಲಸ ಮಾಡಬೇಕಾಗಿತ್ತು, ಪ್ಲಾಸ್ಟಿಕ್ ಶುದ್ಧೀಕರಣ ಪ್ರಕ್ರಿಯೆ ಯಾರದ್ದಾಗಿತ್ತು, ಅಥವಾ ರಸ್ತೆಗಳನ್ನು ಸ್ವಚ್ಛವಾಗಿರ್ಬೇಕಾದ ಜವಾಬ್ದಾರಿ ಯಾರದ್ದಾಗಿತ್ತು, ಅವ್ರ ಮೇಲೆ ಒತ್ತಡ ತರೋಂಥ ಕೆಲಸ. ಈ ಅಮೃತ ಗರ್ಭ ಅನ್ನೋದರಲ್ಲಿ ಅದರ ಒಳಗಿರೋ ಪ್ಲಾಸ್ಟಿಕ್ಕನ್ನು ರಿಮೂವ್ ಮಾಡಬೇಕು. ಡಾಕ್ಟ್ರ್ ಹೇಳಿದ ಹಾಗೆ ಇರುವ ಒಂದೇ ಒಂದು ಸಾಧ್ಯತೆ ಅಂದರೆ ಅದು ಶಸ್ತ್ರಚಿಕಿತ್ಸೆ ಅಷ್ಟೇ, ಬೇರೆ ಏನೂ ಸಾಧ್ಯತೆ ಅದಕ್ಕಿಲ್ಲ. ಇನ್ನು ನೋಡಬೇಕು, ಅದನ್ನು ಕೂಡ ಪತ್ತೆ ಹಚ್ಚೋಕ್ಕೆ ಕೂಡ ಸರಿಯಾದ ವ್ಯವಸ್ಥೆಗಳಿಲ್ಲ ಅಂಥ ಸನ್ನಿವೇಶ ಇದೆ. ಹಾಗಾಗಿ ನಾವು ಸಂಪೂರ್ಣವಾಗಿ ಪಶುವೈದ್ಯರನ್ನು ಆಶ್ರಯಿಸಬೇಕಾಗತ್ತೆ. ನಮ್ಮ ಅದೃಷ್ಟ ಏನು ಅಂದರೆ ಈ ಪಶುವೈದ್ಯಕೀಯ ಸಂಘಟನೆ ಒಂದು ಏನಿದೆ ಅದು ಕೊಡ್ತಾ ಇರ್ತಕ್ಕಂಥ ಸಹಕಾರ. ನಿಮ್ಮ ಕಣ್ಮುಂದೆ ಆ ಸಂಘಟನೆಯ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳು ಇಬ್ಬರು ಕೂಡ ಇದ್ದಾರೆ. ಅವರು ಪಶುವೈದ್ಯಕೀಯ ವಿದ್ಯಾಸಂಸ್ಥೆಯ ಡೀನ್ ಕೂಡ ಆಗಿದ್ದಾರೆ. ಅವರುಗಳ ದೊಡ್ಡ ಸಹಕಾರ ನಮಗಿದೆ ಇದರಲ್ಲಿ ಅಂತ. ಈಗ ಹೊಸ ತಲೆಮಾರಿನ ಪಶುವೈದ್ಯರೆಲ್ಲರೂ ಕೂಡ ಈ ಚಿಕಿತ್ಸೆಯನ್ನು ಮಾಡಬಲ್ಲರು, ಈ ಶಸ್ತ್ರಚಿಕಿತ್ಸೆಯನ್ನು ಮಾಡಬಲ್ಲರು. 15-20 ನಿಮಿಷದ ಆಪರೇಷನ್ನಲ್ಲೇ ಅದನ್ನು ತೆಗೆಯಬಲ್ಲರು ಅಂತ, ಅಷ್ಟೇ ಬೇಕಾಗೋದು ಅಂತ. ಆದರೆ ಅದರಿಂದಾಗಿ ಗೋವಿಗಾಗಿ ಉಪಕಾರ ಅಂತ ದೊಡ್ಡದೊಂದು. ನೀವು ಸಾಧ್ಯ ಆದರೆ ನೆಟ್ಟಲ್ಲಿ ಸಿಗುತ್ತೆ, ವಿಡಿಯೋಗಳನ್ನು ನೋಡಿ, ಹೊಟ್ಟೆ ಕಿವುಚಿ ಹೋಗುತ್ತೆ ಅಂತ. ಅಂದರೆ ಅದನ್ನು ಪ್ಲಾಸ್ಟಿಕ್ ತೆಗೆಯೋ ಆ ದೃಶ್ಯ ನೋಡೋಕ್ಕೆ ಆಗಲ್ಲ ಅಂತ, ಅಷ್ಟು ಪ್ಲಾಸ್ಟಿಕ್ ಅದು ಏನೇನೋ ಆಗಿ ಸುತ್ತಕೊಂಡು ಮಾಡಿಕೊಂಡು ಒಳಗೆ ಸೇರ್ಕೊಂಡಿರುತ್ತೆ ಅದು ಅಂತ. ಜೊತೆಯಲ್ಲಿ ಡಾಕ್ಟ್ರ್ ಹೇಳಿದಾಗೆ ನಟ್ ಬೋಲ್ಟ್ಗಳು, ಪಿನ್ಗಳು, ಇನ್ನೊಂದು ಇಂಥದ್ದೆಲ್ಲ ಅಂತ. ಈ ಚಿತ್ರಗಳನ್ನು ನೋಡಿ, ಇಂಥದ್ದೆಲ್ಲ ಒಳಗಡೆ ಇದ್ದಾಗ ಅವು ಪಾಪ ಹೇಗೆ ಬದುಕ್ತವೆ ಗೋವುಗಳು. ಪ್ರಾಣಿ ದಯೆ ತುಂಬ ಮುಖ್ಯವಾಗಿ ಇರಲಿ ಕೆಲಸ ಮಾಡೋಂಥದ್ದು ಈ ವಿಷಯದಲ್ಲಿ. ಹಾಗೆ ಅದೇ ಆಪರೇಷನ್ಗೆ ಒಳಗಾಗಿರ್ತಕ್ಕಂಥ ಗೋವುಗಳು ಇಲ್ಲಿ ಅವು ತಿಂತಾ ಇರೋ ದೃಶ್ಯ ಇದು. ಅದಕ್ಕೆ ನಾವೇ ಜವಾಬ್ದಾರಿ, ಮನುಷ್ಯರೇ ಜವಾಬ್ದಾರಿ ಹಾಗಾಗ್ತಿರೋದಕ್ಕೆ. ಹೀಗೆ ಎಲ್ಲೆಂದ್ರಲ್ಲಿ ಬಿಸಾಡಿರ್ತೇವೆ ಅದನ್ನು, ಪಾಪ ತಿಂತೇವೆ ಅದನ್ನು. ತಿಂದಿದ್ದರಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ಒಳಗಡೆ ಸಂಗ್ರಹ ಆಗೋದ್ರಿಂದ ನಾವೇ ಕಲ್ಪನೆ ಮಾಡ್ಕೋಬೋದು, ಈ ನಮ್ಮ ಹೊಟ್ಟೆ ಒಳಗೆ ಒಂದು ಅರ್ಧ ಕೆಜಿ ಪ್ಲಾಸ್ಟಿಕ್ ಇದ್ರೆ ಏನಾಗ್ಬೋದು ನಮ್ಮ ಕಥೆಯನ್ನು. ಪಾಪ ಅವು ಹೇಗೆ ಬದುಕ್ತವೋ, ಏನಾಗುತ್ತೋ, ಅವಕ್ಕೆ ಏನು ನೋವಾಯಿತೋ, ಕಷ್ಟ ಆಯಿತೋ, ನಮಗೇನು ಗೊತ್ತೂ ಆಗೋದಿಲ್ಲ ಅದು. ಹಾಗಾಗಿ ನೀವು ಬಹುಶಃ ಗಮನಿಸಿರ್ಬೋದು, ಸ್ವಲ್ಪ ಸಮಯದ ಹಿಂದೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಯವರ ಒಂದು ಸ್ಪೀಚ್ ಇತ್ತು. ಆ ಸ್ಪೀಚಲ್ಲಿ ಅವರು ಇದ್ರ ಬಗ್ಗೆ ಹೇಳ್ತಾರೆ, ಈ ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾರೆ. ತುಂಬ ಅವ್ರ ಪ್ರಕಾರ ಪ್ಲಾಸ್ಟಿಕ್ ತಿಂದೇ ಜಾಸ್ತಿ ಗೋವುಗಳು ಸಾಯ್ತಾ ಇದ್ದಾವೆ ಅಂತ. ಆ ಸ್ಪೀಚಲ್ಲಿ ಅವ್ರು ಹೇಳ್ತಾರೆ, ಜಾಸ್ತಿ ಗೋವುಗಳು ಪ್ಲಾಸ್ಟಿಕ್ ತಿಂದೇ ಸಾಯ್ತಾ ಇದ್ದಾವೆ ಅಂತ. ಹಾಗೆ ಆ ಕಡೆಗೆ ಮಠದ ಒಂದು ಇನಿಷಿಯೇಟಿವ್, ಆ ದೃಷ್ಟಿಯಿಂದ ಒಂದು ಆಂದೋಲನ ತಗೋತಾ ಇದ್ದೀವಿ. ಅದಕ್ಕೆ ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಇದೆ. ಈಗ ಗೋವು ಅಂದ ತಕ್ಷಣ ಕೇವಲ ಗೋಹತ್ಯೆ ಮತ್ತು ಗೋಹತ್ಯೆ ವಿರುದ್ಧ ಹೋರಾಡೋದು ಇಷ್ಟೇ ಅಲ್ಲ. ಈ ನಮ್ಮಲ್ಲಿ ಈಗ ಈ ಕಾಮದುಗ ಆಂದೋಲನ ಬರೋಕ್ಕಿಂತ ಮುಂಚೆ
ಈಗ ಗೋವಿನ ಬಗ್ಗೆ ಹೋರಾಟ ಅಂದರೆ ಕಸಾಯಿಖಾನೆಗೆ ಹೋಗೋ ದನಗಳನ್ನ ರಕ್ಷಣೆ ಮಾಡೋಕ್ಕೆ ಹೋರಾಟ ಮಾಡೋದು ಅಂತ. ಈ ಒಂದೇ ಆಂಗಲ್ ಬಿಟ್ಟರೆ ಬೇರೆ ಆಂಗಲ್ ಇರಲಿಲ್ಲ. ಈಗ ಇರೋ ಆಂಗಲ್ಗಳು ಅನೇಕ. ಈಗ ಸಂಕರೀಕರಣ ಆಗುತ್ತೆ, ಮೂಲ ತಳಿಗಳು ನಾಶ ಆಗ್ತವೆ. ಆ ಕಲ್ಪನೆ ಬಂದಿದೆ ಇತ್ತೀಚೆಗೆ. ನಮ್ಮ ಅಪರೂಪದ ಮೂಲ ತಳಿಗಳು ನಾಶ ಆಗ್ತದೆ ಅನ್ನೋ ಕಲ್ಪನೆ ಕಾಮದುಗ ವಿಶೇಷವಾಗಿ ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಈ ಪ್ಲಾಸ್ಟಿಕ್ ಇನ್ನೊಂದು ಅಂತ, ಪ್ಲಾಸ್ಟಿಕ್ಕಿಂದ ಗೋಗಳಿಗೆ ಆಗ್ತಕ್ಕಂಥ ತೊಂದರೆ. ಹಾಗಾಗಿ ಇದರಲ್ಲಿ ಬಹಳ ಮುಖ್ಯವಾದ್ದು ಅವೇರ್ನೆಸ್. ನಾವು ಪ್ಲಾಸ್ಟಿಕ್ಕನ್ನು ಬಳಸೋದು ಕಡಿಮೆ ಮಾಡಬೇಕು ಮತ್ತು ಅನಿವಾರ್ಯ ಬಳಕೆಯಾದಾಗ ಅದನ್ನು ಎಲ್ಲೆಂದರಲ್ಲಿ ಎಸೆಯೋದನ್ನು ಕಡಿಮೆ ಮಾಡಬೇಕು. ನಮ್ಮ ಮನೆಗಳಿಂದ ರಸ್ತೆಗೆ ಪ್ಲಾಸ್ಟಿಕ್ ಹೋಗಬಾರ್ದು. ನಮ್ಮ ಮನೆಗಳ ಕಸಗಳನ್ನು ಇವತ್ತು ಇರಬೇಕಾಗಿತ್ತು, ಇಲ್ಲ ಅಮರನಾಥ್ ಬರಬೇಕಿತ್ತು. ಅವರು ಕೂಡ ಹೋರಾಟ ಮಾಡ್ತಾಯಿದ್ದಾರೆ. ನಿವೃತ್ತ IAS ಆಫೀಸರ್ ತುಂಬ ಕೆಲಸ ಮಾಡ್ತಾಯಿದ್ದಾರೆ ಇದರಲ್ಲಿ. ಈ 3 ಥರದ ಕಸಗಳು ಇರ್ತವೆ ಒಂದು ಮನೆಯಲ್ಲಿ. ಈಗ ಒಂದು ಪ್ಲಾಸ್ಟಿಕ್ಕು, ಒಂದು ಈ ಲಿಕ್ವಿಡ್ ರೂಪದ ಕಸಗಳು, ಇನ್ನೊಂದು ಜೈವಿಕವಾದ ತರಕಾರಿ ಸಿಪ್ಪೆ, ಇಂಥ ಕಸಗಳು. ಇದು ಯಾವುದು ಇದೆಲ್ಲದನ್ನು ಸದುಪಯೋಗ ಮಾಡೋಕ್ಕೆ ಬರುತ್ತೆ. ಇದು ಯಾವುದು ರಸ್ತೆ ಸೇರದೇ ಇರೋ ಹಾಗೆ ಒಂದು ಪ್ರಯತ್ನ, ರಸ್ತೆ ಸೇರಿದ್ದನ್ನು ಎತ್ತೋ ಹಾಗೆ, ಮತ್ತು ಅಥಾರಿಟೀಸ್ ಜಾಗೃತವಾಗಿದ್ದು ಆಗಾಗ ಅದನ್ನು ರಸ್ತೆಗಳನ್ನು ಶುದ್ಧ ಮಾಡೋ ಥರ, ಹೊಟ್ಟೆ ಈಗಾಗಲೇ ಗೋವಿನ ಹೊಟ್ಟೆ ಸೇರಿದ್ದನ್ನು ಆಪ್ರೇಟ್ ಮಾಡಿ ತೆಗೆಯೋ ಥರ, ಇಷ್ಟು ರೀತಿಯ ವಿಷಯಗಳನ್ನ 2 ಮೂವ್ಮೆಂಟ್ಗಳು ಅಮೃತ ಪಥ ಮತ್ತು ಅಮೃತ ಗರ್ಭ ಒಳಗೊಂಡಿವೆ.